ಇದು ಬಿಗ್ ಬಾಸ್ ಮೂರನೇ ದಿನದ ರೋಸ್ಟ್ಗೆ ವೆಲ್ಕಮ್ ಬ್ಯಾಕ್. ಹಾಯ್ ಗೈಸ್, ನಾನು ನಿಮ್ಮ ಅರ್ಜುನ ಅದಿಬ್ರು ಮಾತಾಡ್ತಾ ಇದ್ದೀನಿ. ಎಲ್ಲ ಊಟ ಮಾಡಿದ್ರೆ ನಿದ್ದೆ ಮಾಡಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟು ದಿನ ನಾನು ಬಿಗ್ ಬಾಸ್ ಎಪಿಸೋಡ್ ನೋಡಿ ರೋಸ್ಟ್ ಮಾಡ್ತಾ ಇದ್ದೆ, ಯಾರನ್ನು ಟಾರ್ಗೆಟ್ ಮಾಡ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ಒಬ್ಬನ ಟಾರ್ಗೆಟ್ ಮಾಡಿ ರೋಸ್ಟ್ ಮಾಡ್ತಾ ಇದ್ದೀನಿ. ಅವನೇ ಮಿಸ್ಟರ್ ಲಾಯರ್ ಜಗದೀಶ್. ಬನ್ನಿ ಗೈಸ್, ಮೂರನೇ ದಿನದ ರೋಸ್ಟ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಇವನ ಹೆಸರು ಅರ್ಜುನ್ ಅದಿ ಅಂತ ಹೇಳಿ, ಇವನು ಮೈಸೂರಿನ. ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಲಾಯರ್ ಜಗದೀಶ್, ಇವನ ಜಗ್ಗಿ ಅಂತ ಕರೆಯೋಣ. ಇದು ಬಿಗ್ ಬಾಸ್ ದಿನ 3, ಸಮಯ 7:50. ಎಲ್ಲರೂ ಹಾಡು ಹೇಳ್ತಾ ಇದ್ದಾರೆ. ರಾತ್ರಿ 12:50 ಮಂಜಣ್ಣ ಎದ್ದು ನಿದ್ದೆಯಲ್ಲಿ ಮಾತಾಡೋ ಮಾಡಿ ಎಲ್ಲರನ್ನು ಎದುರಿಸ್ತಾ ಇದ್ರು. ನಾನು ಏನಪ್ಪ ಹುಚ್ಚ ಆಗ್ಬಿಟ್ನ ಅನ್ಕೊಂಡೆ. ಧನರಾಜು ಮಂಜಣ್ಣ ನೋಡಿ ಫುಲ್ಲು ಗಡ 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 ನಡಗಿಸಿ ಹೊಡಿದಿನ ನಡ ತುಟಿಗೆ ತುಟಿ ಹಚ್ಚಿ ಮಾಡವನೇ ವೆಲ್ಡಿಂಗ್ ಅಂತ ಆಪಲ್ನ ತಗೊಂಡೋಗಿ ತಿನ್ನಕ್ಕೆ ಕೊಡ್ತಾ ಇರೋ. ತಿನ್ನು ಆಪಲ್ನ ತಿನ್ನು ಅಂತ. ಇನ್ನು ನಮ್ಮ ಜಗ್ಗಿ ಸ್ಟಾರ್ಟ್ ಮಾಡಿದ ಗೈಸ್, ಬಕೀಟ್ ನನ್ನ ಮಗ ಸ್ವರ್ಗದಲ್ಲಿರೋರು ಯಾರು ಕರೆಕ್ಟ್ ಆಗಿ ಮಾತಾಡ್ತಿಲ್ಲ ಅಂತ ನರಕದಲ್ಲಿರೋರಿಗೆ ಫ್ರೂಟ್ಸ್ ಕೊಡೋದು, ಊಟ ಕೊಡೋದು, ಅದ್ ಕೊಡೋದು, ಇದ್ ಕೊಡೋದು, ಅದ್ರ ಬದಲು ಹೋಗಿ ಬಗ್ಬಿಡೋ ಒಂದ್ಸಲಿ. ಅಲ್ಕ ನನ್ನ ಮಗನೇ, ನಂಗೆ ತೆವಲತ್ತೈತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಾಂಡೇರ್ನೋ ಮುಂಡೇನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ಬೆಳಗ್ಗೆ ಎಲ್ಲ ಎದ್ರು, ಮ್ಯೂಸಿಕ್ ಪ್ಲೇ ಆಯ್ತು, ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಥ್ಯಾಂಕ್ಸ್. ಧನರಾಜ್ ಸ್ವಲ್ಪ ವೀಕ್ ಪರ್ಸನಾಲಿಟಿ, ಕಾಮಿಡಿ ಪರ್ಸನ್, ಸ್ವಲ್ಪ ಎಲ್ಲದಕ್ಕೂ ಎಮೋಷನಲ್ ಆಗ್ತಾರೆ. ಇನ್ನ ಈ ಜಗ್ಗಿ ಬಾಳೆಹಣ್ಣು ತಗೊಂಡೋಗಿ ಕೊಡೋದು, ಸೇಬಣ್ಣು ತಗೊಂಡೋಗಿ ಕೊಡೋದು ಮಾಡ್ತಾನೆ ಇದ್ದ. ಒಂದು ಕೆಲಸ ಮಾಡ್ಬಿಡು ಜಗ್ಗಿ, ನರಕದಲ್ಲಿರೋರ್ ಮುಂದೆ ನಿಂತ್ಕೊಬಿಡು ಬಗ್ಗಿ. ಸೂಪರ್ ಅಣ್ಣ, ಹಂಸಲೇಖ ಅವ್ರ ಹೆಂಗ್ ಬರೆಯಲ್ಲ. ಇವ್ನ್ ಕೊಡ್ತಾ ಇರ್ತ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿ ಗೆಳಿತೀರಾ? ಇದು ಬಿಗ್ ಬಾಸ್. ನನ್ನ ಮಗ ಹಣ್ಣು ಬಿಸ್ಕೆಟ್ ಕೊಟ್ಟಿರೋ ತಪ್ಪಿಗೆ ಎಲ್ಲಾ ಸಾಮಾನು ವಾಪಸ್ ಸ್ಟೋರ್ ರೂಮ್ಗೆ ಇಡೋ ತರ ಆಯ್ತು. ಎಲ್ಲರೂ ಇನ್ಮೇಲೆ ಗಂಜಿಯನ್ನ ತಿನ್ಬೇಕು. ಅಣ್ಣಂಗೆ ಫುಲ್ ಹ್ಯಾಪಿ. ಬೆಳಗ್ಗೆ ಜಗಳ ಸ್ಟಾರ್ಟ್ ಆಯ್ತು. ಧನರಾಜ್ ಕಣ್ಣಲ್ಲಿ ನೀರು ಸುರಿದಾಯ್ತು. ಇವನ್ ದೆಸೆಯಿಂದ ಮನೇಲಿ ಎಲ್ಲರೂ ಗಂಜಿನ ತಿಂತಾ ಇದಾರೆ. ನನ್ನ ಮಗ ಮತ್ತೆ ಮೊಟ್ಟೆನ ತಗೊಂಡೋಗಿ ಕೊಡ್ತಾವನೆ. ಏಲ್ ತಿಂದ್ಬಿಟ್ಟು ಮಕ್ಕಳಿಗೆ ಬೇಕೋ ಬೇಡವಾ ನೀವೇ ಹೇಳಿ. ನರಕದಲ್ಲಿರೋರೆಲ್ಲ ಇವನ್ನ ಯೂಸ್ ಮಾಡ್ಕೋತಿದ್ದಾರೆ, ಆದ್ರೆ ಇವನಿಗೆ ಗೊತ್ತಾಗ್ತಾ ಇಲ್ಲ. ಮಾಡಿಲ್ದಿರೋ ತಪ್ಪಿಗೆ ಧನರಾಜ್ ಕಾಲಿಗೆ ಬೀಳ್ತಾ ಇದ್ದಾನೆ. ಶಾಟ ನಾನಾಗಿದ್ರೆ ಬಾರ ನಾನು ನೀನು ನೋಡೋಣ ಅನ್ಬಿಡ್ತಿದ್ದೆ. ನಾನ್ ಏನಾದ್ರೂ ಸುಂದರವಾಗಿ ಉಟ್ಬಿಟ್ಟಿದ್ರೆ ನಮ್ಮಪ್ಪ ನಮ್ಮ ಅಮ್ಮನ ಮೇಲೆ ಅನುಮಾನ ಪಟ್ಬಿಡ್ತಾ ಇದ್ದ. ಅದಕ್ಕೆ ಕೋತಿತ್ರ ಹುಟ್ಟಿ ನಮ್ಮ ವಂಶದ ಗೌರವನ ಎತ್ತಿ ಹಿಡಿದಿದ್ದೀನಿ. ಮತ್ತೆ ಒಂದು ತಟ್ಟೆ ಉಪ್ಪಿನಕಾಯಿನ ಹಾಕೋ ಬಂದ್ಬಿಟ್ಟು ಇವ್ರಿಗೆಲ್ಲ ಕೊಡ್ತಾ ಇದ್ದೇನೆ. ಇನ್ನ ಇವರು ಅಮ್ಮ ತಾಯಿ ಉಪ್ಪಿನಕಾಯಿ ಕಾಯಿ ಅನ್ಕೊಂಡು ಉಪ್ಪಿನಕಾಯಿ ತಿಂದೇ ಇಲ್ವಾ ಯಾವತ್ತು? ಏನ್ ಡೌ. ಇದು ಬಿಗ್ ಬಾಸ್ ನಾಮಿನೇಷನ್ ಇಂದ ಬಚಾವಾಗಕ್ಕೆ ಒಂದು ಟಾಸ್ಕ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಅವರು ಟಾಸ್ಕ್ ನ ಉತ್ಸಾಹದಿಂದ ಧನರಾಜ್ಗೆ ಕೊಟ್ಟಿದ್ದಾರೆ. ಟಾಸ್ಕ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಗಾಯ್ಸ್. ಅಲ್ಲಿ ತಕ್ಕಡಿನ ಇಟ್ಟಿರ್ತಾರೆ, ತಕ್ಕಡಿ ಮೇಲೆ ಫೋಟೋನ ಅಂಟಿರ್ತಾರೆ, ಈ ಕಡೆ ಮರಳನ್ನ ಇಟ್ಟಿರ್ತಾರೆ. ಎಲ್ಲರೂ ತಗೊಂಡೋಗಿ ತಕ್ಕಡಿಗೆ ಮರಳನ್ನ ಹಾಕ್ಬೇಕು. ಬೇರೆಯವರು ಮರಳು ಹಾಕ್ತಾ ಇರೋ ತರ ನೋಡ್ಕೋಬೇಕು. ಯಾರ ತಕ್ಕಡಿ ಫೈನಲ್ ಆಗಿ ಮೇಲೆ ತೇಲ್ತಾ ಇರುತ್ತೆ ಅವರು ವಿನ್ನು ಗಾಯ್ಸ್. ಜಗ್ಗಿ ಟಾಸ್ಕ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಜಗಳನ ಸ್ಟಾರ್ಟ್ ಮಾಡ್ದ. ಇವನಿಗೆ ಯಾಕೆ ಉಸ್ತುವಾರಿನ ಕೊಟ್ರಿ, ಇವನೇನ್ ಮೇಂಟೈನ್ ಮಾಡ್ತಾನೆ ಅಂತ. ಇವನೇ ಹೀರೋ ಅನ್ಕೊಂಡ್ಬಿಟ್ಟವನೆ. ಹೋಗಿ ಊಟ ಮಾಡಿ ಮಲ್ಕೋ ಅಪ್ಪಿ. ಬಿಗ್ ಬಾಸ್ ಧನರಾಜ್ ನ ಕರೆದು ನೀವು ಕರೆಕ್ಟ್ ಆಗಿ ಗೇಮ್ ಆಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದ್ರು. ಆಮೇಲೆ ಧನರಾಜು ಜಗ್ಗಿನ ಫುಲ್ ಉರಿಸ್ಬಿಟ್ರು. ಎಮೋಷನಲ್ ಡ್ಯಾಮೇಜ್ ಆಗೋಯ್ತು. ಜಗ್ಗಿ ಫುಲ್ ಟ್ರಿಗರ್ ಆಗೋದ. ನಾನು ಅಲ್ಲಿದ್ದರೆ ಕಡ್ಡಿಗೆ ಖಾರ ಪುಡಿನ ಹಾಕಿ ತೆಗೆದು ತಿಕ್ಕಿಡ್ಕೊ ಅಂತ ಕೊಡ್ತಾ ಇದ್ದೆ. ಜಗದೀಶ್ ಅಣ್ಣ ಅಲ್ಲಿಂದ ಬಂದವನು ಮತ್ತೆ ಕಿರಿಕ್ನ ಸ್ಟಾರ್ಟ್ ಮಾಡ್ದ. ಒಬ್ಬ ಕಾಮಿಡಿಯನ್ ನನ್ನ ಬಗ್ಗೆ ಮಾತಾಡ್ತಾನ ಹಂಗೆ ಹಿಂಗೆ ಅಂತ. ಮಾನಸ ಬೈದ್ರು ನೋಡಿ, ಕಾಮಿಡಿಯನ್ ಅಂದ್ರೆ ಕೇವಲ ಅನ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ. ಇವನು ಹುಡುಗಿ ಅನ್ನೋದನ್ನ ನೋಡದೆ ಬೈತಾ ಇದ್ದ. ಲೋ ಜಗ್ಗಿ, ಒಬ್ಬ ಕಾಮಿಡಿಯನ್ ಆಗೋದು ಎಷ್ಟು ಕಷ್ಟ ಅಂತ ಗೊತ್ತೇನೋ. ಒಂದು ಕಂಟೆಂಟ್ ನ ಹುಡುಕಿ ವಿಡಿಯೋನ ಮಾಡಿ ಒಬ್ರನ್ನ ನಗ್ಸೋದು ಸುಲಭ ಅಲ್ಲ ಕಣೋ. ಮನೆಯವರೆಲ್ಲ ಇವನ ಮೇಲೆ ಫುಲ್ ಟ್ರಿಗರ್ ಆಗಿದ್ರು, ಎಲ್ಲ ಹಿಡ್ಕೊಂಡು ದಂಗಿದ್ರು. ನಂಗಂತೂ ತುಂಬಾ ಖುಷಿ ಆಯ್ತು. ನಿಮ್ಗೇನಷ್ಟು ಕಮೆಂಟ್ ಮಾಡ್ರಿ. ಇದು ಇವತ್ತಿನ ರೋಸ್ಟ್ ಆಗಿತ್ತು. ನಾಳೆ ಎಪಿಸೋಡ್ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಅದ್ರ ಮೇಲೆ ರೋಸ್ಟ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಗೈಸ್. ಮರಿಬೇಡಿ, ನಾಳೆ ಬರ್ತೀನಿ. ಊಟ ಮಾಡಿ ಮಲ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಮಚ್ ಲವ್, ಬಾಯ್. ಇಲ್ಲಿ ಕ್ಯಾಮರಾನ ತಗೊಳ್ಳಕ್ಕೆ ಸ್ಕ್ಯಾನರ್ನ ಹಾಕಿದ್ದೀನಿ. ₹2 ₹3 ಎಷ್ಟಾಗುತ್ತೋ ಅಷ್ಟು ಹಾಕಿ 58K ಕಲೆಕ್ಟ್ ಆಗಿದೆ. ಇನ್ನು 2 lakh ಬೇಕು. ಥ್ಯಾಂಕ್ ಯು ಗೈಸ್, ಮಚ್ ಲವ್. ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಚ್ ಲವ್ ಗೈಸ್.